की ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರ್ ನಾವು ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುತ್ತಿಗೆ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾಡಿದೆ ಸರ್ ಈ ಸರ್ಕಾರ ಬಾಗಲಕೋಟೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಟ್ಟಿದೆ ಇಲ್ಲಿ ಎಲ್ಲ ಜಾಗ ಇದ್ರೂ ಎಲ್ಲ ವ್ಯವಸ್ಥೆ ಇದ್ರೂ ಸಹಿತ ಇಲ್ಲಾಕೆ ಖಾಸಗಿ ಒಡೆತನದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ ಸರ್ ನಾವು ಇಲ್ಲ ಸರ್ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಸರ್ ಇಲ್ಲ ಸರ್ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದೀವಿ ಸರ್ ಈ ಹೋರಾಟ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು ಸರ್ ಇದೊಂದು ಗಂಭೀರ ವಿಷಯ ಇದೆ ಸರ್ ನಮ್ಮ ಜಿಲ್ಲೆಯ ಒಂದು ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರಶ್ನೆ ಇದೆ ಎಲ್ಲ ಬಡ ಮಕ್ಕಳು ಇವತ್ತು ವೈದ್ಯಕೀಯ ಕಾಲೇಜು ಸೀಟ್ ಸಿಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ದೊಡ್ಡ ಪ್ರಮಾಣದ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ ಸರ್ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮುತ್ತಿಗೆ ಹಾಕುವರೆ ಸರ್ ವಿದ್ಯಾರ್ಥಿನಿ ಅರ್ಥ ಮಾಡ್ಕೊಡ್ರಿ ನೀವು ಮುತ್ತಿಗೆ ಹಾಕಿರೋ ಅಂದ್ರೆ ಅವಕಾಶ ಕೊಡಂಗಿಲ್ಲ ದಯವಿಟ್ಟು ವಿದ್ಯಾರ್ಥಿನಿಯರಿಗೆ ನೀವು ಹಿಂಗೆ ತಗೊಳ್ರಿ ನಾನು ಅನ್ಯತಾ ನೀವು ಬೇರೆ ಇದು ಮಾಡ್ಕೊಬೇಡ್ರಿ ನಾವು ಇನ್ನೂ ಓದ್ತಕ್ಕಂಥವ್ರು ಸರ್ ನಮ್ಮ ಹೋರಾಟ ಹತ್ತಿಕ್ ಬೇಡಿ ಸರ್ ದಯವಿಟ್ಟು ಸರ್ ನಮ್ಮ ಹೋರಾಟವನ್ನ ನೀವು ಹತ್ತಿಕ್ ಬೇಡಿ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸರ್ಕಾರ ಬಂಧನ ಮಾಡ್ತಾ ಇದೆ ಇವತ್ತು ಈ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಯಾವುದೇ ಕಾರಣಕ್ಕೂ ಕೂಡ ಎಬಿವಿಪಿಯ ಕಾರ್ಯಕರ್ತರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ನೀವು ನಿಮ್ಮ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ನಿಮ್ಮ ಇನ್ಯಾವುದೋ ಇಲಾಖೆಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ತಾ ಇದ್ದೀರಿ ಇದರ ಪರಿಣಾಮವನ್ನು ನೀವು ಅನುಭವಿಸ್ತೀರಿ ಇದು ವಿದ್ಯಾರ್ಥಿ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ PPP ಅಂದ್ರೆ प्राइवेट एंड पब्लिक पार्टनरशिप पब्लिक का पैसा प्राइवेट में लूटो ಅನ್ನೋ ಹಾಗಾಗಿದೆ ವ್ಯವಸ್ಥಿತವಾಗಿ ಇದರ ಹಿಂದೆ ಕಾಣದ ಕೈಗಳ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆತಂದ್ರೆ ಭ್ರಷ್ಟರಿಗೆ ಹಣ ಮುಟ್ಟಂಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವ್ಯವಸ್ಥಿತ ಸಂಚವನ್ನು ಮಾಡ್ತಾ ಇದ್ದಾರೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ PPP ಮಾದರಿಯಲ್ಲಿ ಏನು ಮಾಡ್ಲಿಕ್ಕೆ ಹೊಂಟಿದ್ದಾರೆ ವಿಜಯಪುರದ ಒಂದು ಬಡ ರೋಗಿಗಳು ಏನಾದರೂ ತೊಂದರೆ ಆದರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಮಿರಾಜ್ಗೆ ಹೋಗಬೇಕು ಸಾಂಗ್ಲಿಗೆ ಹೋಗಬೇಕು ಬೆಂಗಳೂರು ಹೋಗಬೇಕು ಹೈದರಾಬಾದಕ್ಕೆ ಹೋಗಬೇಕು ಈ ಹಣವನ್ನು ಯಾರು ಕೊಡ್ತಾರೆ ಸ್ವಾಮಿ ಸರ್ಕಾರ ಕೊಡತ್ತಾ ಇಲ್ಲ
ಯಾಕೆ ವಿಜಯಪುರದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ 149 ಎಕರೆ ಜಮೀನಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, 149 ಎಕರೆ ಜಮೀನನ್ನು ಏನು ಉಪ್ಪಿನಕಾಯಿ ಹಾಕ್ತೀರಾ? ಆ ಜಾಗವನ್ನು ಬಿಟ್ಟು ನೀವು ಯಾಕೆ PPP ಮಾದರಿಗೆ ಹೊಂಟಿದ್ದೀರಿ? ಇದು ರಾಘವಣ್ಣಿಗೇರಿ ಕೇಳೋ ಪ್ರಶ್ನೆ ಅಲ್ಲ, ಕೇವಲ ವಿದ್ಯಾರ್ಥಿಗಳು ಮಾತ್ರ ಕೇಳೋ ಪ್ರಶ್ನೆ ಅಲ್ಲ. ಕರ್ನಾಟಕದ 6.5 ಕೋಟಿ ಜನತೆ ಕೇಳಲಿಕ್ಕತ್ತಾರೆ ಇವತ್ತು ಸರ್ಕಾರಕ್ಕೆ. ಯಾರ ಒತ್ತಡಕ್ಕೆ ಮನದ ನೀವು ಈ PPP ಮಾದರಿಗೆ ಹೊಂಟಿದ್ದೀರಿ? ಅದನ್ನು ಬಹಿರಂಗಪಡಿಸಬೇಕಾಗ್ಯದ. ಒಳ ಒಪ್ಪಂದ 100ಕ್ಕೆ 100 ಆಗಿದೆ. ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ 2 ಪ್ರೈವೇಟ್ ಇದು ಮೆಡಿಕಲ್ ಕಾಲೇಜ್ ಇದಾವೆ. ಯಾಕೆ ಇನ್ನೊಂದು ನಿಮ್ಮ ಹತ್ರ ಸರ್ಕಾರ ಹತ್ರ ಜಾಗ ಇಲ್ವಾ? 149 ಎಕರೆ ಸರ್ಕಾರಿ ದವಾಖಾನೆ ಆಸ್ಪತ್ರೆಯಲ್ಲಿ ಜಾಗ ಇದೆ. ಈಗಾಗಲೇ ಅಲ್ಲಿ ಟ್ರಾಮಾ ಸೆಂಟರ್ ಆಗಿದೆ, ಡಯಾಲಿಸಿಸ್ ಸೆಂಟರ್ ಆಗಿದೆ. ಕೇವಲ ಇದು ಕಾಲೇಜು ಬಡ ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೂ ಕೂಡ ಇವತ್ತು ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಚಿಕಿತ್ಸೆ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಇದೆ. ವಿಜಯಪುರ ಒಂದು ಗಡಿ ಭಾಗದ ಜಿಲ್ಲೆ ಇದೆ. ಇಲ್ಲಿಯ ಜನ ಹೈದರಾಬಾದ್ಗೆ ಹೋಗ್ತಾರೆ, ಪುಣೆಗೆ ಹೋಗ್ತಾರೆ, ಮಹಾರಾಷ್ಟ್ರದ ಇತರೆ ಪ್ರದೇಶಗಳಿಗೆ ಹೋಗ್ತಾರೆ. ಇವ್ರ ಬಗ್ಗೆ ಬಡ ಜನರ ಬಗ್ಗೆ ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗಿದೆ ಸರ್ಕಾರಕ್ಕೆ. ಅದಕ್ಕೆ ಸರ್ಕಾರ ಇದು ಏನು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಲಿ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮುತ್ತಿಗೆ ಹಾಕಲಿಕ್ಕೆ ABP ಕಾರ್ಯಕರ್ತರು ಹೊಂಟಿದ್ರು. ಅವರನ್ನು ಇವತ್ತು ಅಂಬೇಡ್ಕರ್ ಸರ್ಕಲ್ದಲ್ಲಿ ನೀವು ತಡೆದಿದ್ದೀರಿ. ಇದನ್ನು ವಿಜಯಪುರ ಜನತೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ತೀವ್ರವಾಗಿ ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನು ನೀವು ಹಿಡ್ಕೊಂಡು ಹೋಗೋದು ಇದು ಸೂಕ್ತ ಅಲ್ಲ. ಇದು ವಿದ್ಯಾರ್ಥಿಗಳು ಮಾಡಲಿಕ್ಕತ್ತಿದ್ದು ವಿಜಯಪುರ ಜಿಲ್ಲೆಯ ಜನತೆಗಾಗಿ. ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ರಾಜ್ಯಗಳಿಂದ ಬಂದು ಇವತ್ತು ವಿದ್ಯಾರ್ಥಿಗಳು ಎಜುಕೇಶನ್ ತಗೋತಾರೆ ಪ್ರೈವೇಟ್ ಕಾಲೇಜ್ನಲ್ಲಿ. ಇನ್ನೊಂದು ಪ್ರೈವೇಟ್ ಕಾಲೇಜ್ ಯಾಕೆ ಮಾಡ್ಲಿಕ್ಕಿದ್ದೀರಿ? ನನಗೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛಪಡ್ತೀನಿ, ಸಚಿವರಿಗೆ ಕೇಳಲಿಕ್ಕೆ ಇಚ್ಛಪಡ್ತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳಲಿಕ್ಕೆ ಇಚ್ಛಪಡ್ತೀನಿ, ಜನಪ್ರತಿನಿಧಿಗಳಿಗೆ ಕೇಳಲಿಕ್ಕೆ ಇಚ್ಛಪಡ್ತೀನಿ, PPP ಅಂದ್ರೆ ಏನು? ನೀವು ಇವತ್ತು ಸಾರ್ವಜನಿಕರ ಮುಂದೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಹೇಳ್ತೀರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ. ಜನ ಹೇಳ್ತಾ ಇದ್ದಾರೆ ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಅಂತ ಜನ ಹೇಳಲಿಕ್ಕತ್ತಾರ. ಇದಕ್ಕೆ ನಿಮ್ಮ ಬಳಿ ಉತ್ತರ ಇದೆಯಾ? ಅಂದ್ರೆ ಸಾರ್ವಜನಿಕರ ಹಣವನ್ನು ಇವತ್ತು ಡೊನೇಷನ್ ಹಾವಳಿಯ ಮುಖಾಂತರ PPP ಮಾಡುವ ಮುಖಾಂತರ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಈ ಸಾಂಕೇತಿಕ ಪ್ರತಿಭಟನೆ ಉಗ್ರ ರೂಪ ತಾಳುವ ಪೂರ್ವದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ PPP ಮಾದರಿಯನ್ನು ಕೈ ಬಿಡಬೇಕು. ಇಲ್ಲಿಕಂದ್ರೆ ಜನತೆ ರಸ್ತೆಗಿಳಿದು ಬೀದಿಗಿಳಿದು ಹೋರಾಟ ಮಾಡೋದರಲ್ಲಿ ಹಾಗೂ ಅವರಿಗೆಲ್ಲ ಸಂಘ ಸಂಸ್ಥೆಗಳು ಬೆಂಬಲ ಕೊಡೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಒಂದು ನಿರ್ಧಾರ ತೆಗೆದುಕೋಬೇಕಂತೀರಿ? ತಕ್ಷಣ ನಿರ್ಧಾರ ತಗೋಬೇಕು. ಒಂದು ನಿರ್ಧಾರ ಅಲ್ಲ, ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ನೇ ಆಗಬೇಕು. ಒಂದು ನಿರ್ಧಾರ ಅನ್ನೋದು 2 ಮಾತೇ ಇಲ್ಲ. ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ನೇ ಆಗಬೇಕು ಅನ್ನೋ ಒಂದು ಸ್ಪಷ್ಟ ಆಗ್ರಹವನ್ನು ಇವತ್ತು ನಾವು ABPಗೆ ಬೆಂಬಲ ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು ಇವತ್ತು ತೀವ್ರ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ